ಶ್ರೇಯಪ್ರಾಪ್ತಿಗಾಗಿ ಪ್ರಾಚೀನ ಭಾರತೀಯರು ಅವಲಂಬಿಸಿದ್ದ ಸಾಧನಗಳು ಮೂರು: ವೇದೋಕ್ತವಾದ ಯಜ್ಞ, ಆಗಮೋಕ್ತವಾದ ಪೂಜೆ ಮತ್ತು ತಂತ್ರೋಕ್ತವಾದ ಯೋಗ. ದೇವತೆಯೊಂದನ್ನು ಉದ್ದೇಶಿಸಿ ಆಜ್ಯಾದಿ ಅಭಿಸ್ಸನ್ನು ವೇದ ಮಂತ್ರಪೂರ್ವಕವಾಗಿ ಅಗ್ನಿಗೆ ಅರ್ಪಿಸುವುದೇ ಯಜ್ಞ. ನಾಮಮಂತ್ರ ಪೂರ್ವಕವಾಗಿ ಗಂಧ ಪುಷ್ಪಾದಿಗಳನ್ನು ಭಕ್ತಿಪೂರ್ವಕವಾಗಿ ದೇವತೆಯ ವಿಗ್ರಹಕ್ಕೆ ಅರ್ಪಿಸುವುದೇ ಪೂಜೆ. ಬೀಜ ಮಂತ್ರಪೂರ್ವಕವಾಗಿ ಉಪಾಸನಾ ಸಂಕಲ್ಪ ವಿಕಲ್ಪಾದಿ ಚಿತ್ತವೃತ್ತಿಗಳನ್ನು ಅವನೊಳಗಿರುವ ಚಿದ್ಭಕ್ತಿಗೆ ಅರ್ಪಿಸುವುದು ಯೋಗ. ಯಜ್ಞವು ಕ್ರಿಯಾಪ್ರಧಾನ, ಪೂಜೆ ಭಾವಪ್ರಧಾನ, ಯೋಗವು ಧ್ಯಾನಪ್ರಧಾನ. ಹೀಗೆ ಆರಾಧಿಸಲ್ಪಡುವ ದೇವತೆ ನಿರ್ಗುಣ ಅಥವಾ ಸಗುಣ, ನಿರಾಕಾರ ಅಥವಾ ಸಾಕಾರ ರೂಪವೇ ಶ್ರೀಚಕ್ರ ಪೂಜಾ ಪದ್ಧತಿ. ಈ ಶ್ರೀಚಕ್ರ ಪದ್ಧತಿಯಲ್ಲಿ ಪೂಜೆಗೊಳ್ಳುತ್ತಿರುವ ದೇವಿಯರಲ್ಲಿ ಲಕ್ಷ್ಮಿ, ದುರ್ಗೆ ಮತ್ತು ಲಲಿತಾ ಮಹಾತ್ರಿಪುರ ಸುಂದರಿಯರು ಪ್ರಮುಖರು. ಇವರಲ್ಲಿ ಲಕ್ಷ್ಮಿಗೆ ನಾಮಾರ್ಚನೆ, ದುರ್ಗೆಗೆ ಸಪ್ತಸತಿ ಪಾರಾಯಣ ಮತ್ತು ತ್ರಿಪುರ ಸುಂದರಿಗೆ ಶ್ರೀಚಕ್ರಾರ್ಚನೆ ವಿಶೇಷವೆಂದು ಹೇಳಲಾಗಿದೆ. ಶಾಕ್ತಾತಂತ್ರಗಳು ಅನೇಕ ದೇವಿಯರ ಮಂತ್ರ, ಯಂತ್ರ, ಪೂಜಾ ವಿಧಾನಗಳನ್ನು ನಿರೂಪಿಸಿವೆ. ಆದರೆ ಅವುಗಳಲ್ಲಿ ಶ್ರೀಯಂತ್ರಕ್ಕೆ ದೊರೆತಿರುವ ಪ್ರಾಶಸ್ತ್ಯ ಬೇರೆ ಯಾವುದೇ ಯಂತ್ರಕ್ಕೂ ಕಂಡುಬರುವುದಿಲ್ಲ. ಹೀಗಾಗಿಯೇ ಇತಿಹಾಸ ಪುರಾಣಗಳಲ್ಲಿ ಹೇಳಿರುವ 64 ಶಕ್ತಿಪೀಠಗಳಲ್ಲದೆ ಭಾರತದ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ದೇವಿಯರ ಸನ್ನಿಧಿಯಲ್ಲಿ ಸ್ಥಾಪಿತವಾಗಿ ಪೂಜೆಗೊಳ್ಳುತ್ತಿರುವುದು ಶ್ರೀಚಕ್ರವೇ. ಶ್ರೀಚಕ್ರವು ಒಂದೇ ದೇವತೆಯ ಅಧಿಷ್ಠಾನವಲ್ಲ, ಕೇವಲ ಲಲಿತಾ ಮಹಾತ್ರಿಪುರ ಸುಂದರಿಯ ಯಂತ್ರವಲ್ಲ. ಅದರ 9 ತ್ರಿಕೋಣಗಳಲ್ಲಿ 5 ಮಾತ್ರ ಶಕ್ತಿಯವು, ಅಂದರೆ ಪ್ರಕೃತಿಯವು. ಉಳಿದ 4 ಶಿವನವು, ಅಂದರೆ ಪುರುಷನವು. ಆದ್ದರಿಂದ ಅದು ಉಭಯ ದೇವತಾತ್ಮಕ ಶಿವಸತ್ಯಾತ್ಮಕ ಯಂತ್ರವಾಗಿದೆ. ಈ ತ್ರಿಕೋಣಗಳು ಪ್ರತ್ಯೇಕವಾಗಿ, ಸ್ವತಂತ್ರವಾಗಿ, ಏಕಮುಖವಾಗಿ ಇರದೆ ಪರಸ್ಪರ ಅಭಿಮುಖವಾಗಿ ಸಂಯುಕ್ತವಾಗಿ ಇವೆ. ಆದ್ದರಿಂದಲೇ ಅದು ಶಿವಶಕ್ತಿಯರ ಸಾಮರಸ್ಯಾತ್ಮಕ ಚಕ್ರ. ಸಾಮರಸ್ಯ ಈ ಚಕ್ರದ ಮೂಲತತ್ವ. ಇಷ್ಟೇ ಅಲ್ಲದೆ ಶಿವಲಿಂಗ ಮತ್ತು ಸಾಲಿಗ್ರಾಮಗಳಂತೆ ಶ್ರೀಚಕ್ರದಲ್ಲಿ ಯಾವುದೇ ದೇವತೆಯನ್ನು ಆಹ್ವಾನಿಸಿ ಪೂಜಿಸಬಹುದೆಂದು ತಂತ್ರಗಳು ತಿಳಿಸುತ್ತವೆ. ಶ್ರೀಚಕ್ರದ ಪೂಜಾ ವಿಧಾನವನ್ನು ಪರಶುರಾಮ ಕಲ್ಪಸೂತ್ರ, ನಿತ್ಯೋತ್ಸವ ಪದ್ಧತಿ, ಸೌಭಾಗ್ಯ ರತ್ನಾಕರ, ಜ್ಞಾನಾರ್ಣವ ತಂತ್ರ, ವಿದ್ಯಾರ್ಣವ ತಂತ್ರ, ಪ್ರಪಂಚಸಾರ ಸಾರಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿ ನಿರೂಪಿಸಲಾಗಿದೆ. ಶ್ರೀಚಕ್ರಕ್ಕೆ ಮೂಲವಾಗಿ ಕೌಮಾರಿ ಪೂಜೆಯು ಬಹಳ ಪ್ರಾಶಸ್ತ್ಯವಾದದ್ದು. ಈ ಕೌಮಾರಿಯರಲ್ಲಿ 1 ವರ್ಷದಿಂದ 16ನೇ ವರ್ಷದವರೆಗಿನ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತದೆ. ಆ ಹೆಣ್ಣು ಮಕ್ಕಳಿಗೆ 1 ವರ್ಷದ ಹೆಣ್ಣು ಮಕ್ಕಳಿಗೂ 1 ದೇವಿಯರ ಹೆಸರನ್ನು ಇಡಲಾಗಿದೆ. ಆ ಹೆಸರುಗಳು ಯಾವುವೆಂದರೆ, 1ನೇ ವರ್ಷದ ಕುಮಾರಿಗೆ ಸಂಧ್ಯಾ ಎಂದು ಹೆಸರು, 2ನೇ ವರ್ಷದ ಕುಮಾರಿಗೆ ಸರಸ್ವತಿ ಎಂದು ಹೆಸರು, 3ನೇ ವರ್ಷದ ಕುಮಾರಿಗೆ ತ್ರಿಧಾಮೂರ್ತಿ ಎಂದು ಹೆಸರು, 4ನೇ ವರ್ಷದ ಕುಮಾರಿಗೆ ಕಾಳಿಕಾ ಎಂದು ಹೆಸರು, 5ನೇ ವರ್ಷದ ಕುಮಾರಿಗೆ ಸಾವಿತ್ರಿ ಎಂದು, 6ನೇ ವರ್ಷದ ಕುಮಾರಿಗೆ ರೋಹಿಣಿ ಎಂದು, 7ನೇ ವರ್ಷದ ಕುಮಾರಿಗೆ ಮಾಲಿನಿ ಎಂದು, 8ನೇ ವರ್ಷದ ಕುಮಾರಿಗೆ ಕುಬ್ಜಿಕಾ ಎಂದು, 9ನೇ ವರ್ಷದ ಕುಮಾರಿಗೆ ಕಾಲಸಂದ್ರಾತ್ರಿ ಎಂದು, 10ನೇ ವರ್ಷದ ಕುಮಾರಿಗೆ ಅಪರಾಜಿತ ಎಂದು, 11ನೇ ವರ್ಷದ ಕುಮಾರಿಗೆ ರುದ್ರಾಣಿ ಎಂದು, 12ನೇ ವರ್ಷದ ಕುಮಾರಿಗೆ ಭೈರವಿ ಎಂದು, 13ನೇ ವರ್ಷದ ಕುಮಾರಿಗೆ ಮಹಾಲಕ್ಷ್ಮಿ ಎಂದು, 14ನೇ ವರ್ಷದ ಕುಮಾರಿಗೆ ಪೀಠನಾಸಿಕ ಎಂದು,
15ನೇ ವರ್ಷದ ಕುಮಾರಿಗೆ ಕ್ಷೇತ್ರಜ್ಞ ಎಂದು, 16ನೇ ವರ್ಷದ ಕುಮಾರಿಗೆ ಅಂಬಿಕಾ ಎಂದು ಕರೆಯಲ್ಪಡಲಾಗುತ್ತದೆ.